ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿರ್ಮಠ್. ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪ್ 40 ಕಂಪ್ಯೂಟರ್ ಕ್ವಶನ್ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದು MCQ ಕ್ವಶನ್ ಆಗಿರುತ್ತೆ, ಮಲ್ಟಿ ಚಾಯ್ಸ್ ಕ್ವಶನ್ ಆನ್ಸರ್ ಆಗಿರುತ್ತೆ. ಆ್ಯಂಡ್ ಇವೆಲ್ಲ ಕ್ವಶನ್ ಆನ್ಸರು ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬೀಳುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ 40 ಕ್ವಶನ್ಸು. ಇದು ಒಂದೇ ಚಾಪ್ಟರ್ಗೆ ಸಂಬಂಧಪಡುವಂಥ ಕ್ವಶನು. ಚಾಪ್ಟರ್ 1 ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಆ ಚಾಪ್ಟರ್ಗೆ ಸಂಬಂಧಪಡುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಈ ಚಾಪ್ಟರ್ ಬಗ್ಗೆ ನೀವು ಮಲ್ಲಿ ತಿಳ್ಕೊಬೇಕಂದ್ರೆ ಆ್ಯಂಡ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು 6 ವೀಡಿಯೋಸ್ನ ಪ್ಲೇಸ್ ಮಾಡಿದ್ದೀನಿ, 6 ವೀಡಿಯೋಸ್ನ ಲಿಂಕ್ನ ಅಟ್ಯಾಚ್ ಮಾಡಿದ್ದೀನಿ, ಒಂದು ಪ್ಲೇಲಿಸ್ಟ್ನ ಇಟ್ಟಿದ್ದೀನಿ. ಆ್ಯಂಡ್ ಆ ಪ್ಲೇಲಿಸ್ಟಲ್ಲಿ ನಿಮ್ಗೆ 1ರಿಂದ ವಿಡಿಯೋ ನಂಬರ್ 1ಇಂದ ವಿಡಿಯೋ ನಂಬರ್ 6ವರೆಗೆ ಏನಿದೆ, 6 or 7ವರೆಗೆ ಏನಿದೆ, ಅದು ಎಲ್ಲ ವೀಡಿಯೋಸ್ ಏನಿದೆ ಚಾಪ್ಟರ್ 1ಗೆ ಸಂಬಂಧಪಡುವಂಥ ವೀಡಿಯೋಸ್. ಅಲ್ಲಿ 1ನೇ ವಿಡಿಯೋ ಏನಿದೆ ಕಂಪ್ಯೂಟರ್ಸ್ ಕಂಪ್ಲೀಟ್ ಸಿಲೆಬಸ್ ಇದೆ. ಮೊದಲು ನೀವು ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಅದು ಎಲ್ಲ ಇನ್ಫಾರ್ಮೇಷನ್ ತೊಗೊಳಕ್ಕಿಂತ ಮುಂಚೆ ಅದು ಸಿಲೆಬಸ್ ನೋಡ್ಕೋಬೇಕು ನೀವು ಫಸ್ಟು. ಅಲ್ಲಿ ಫಸ್ಟ್ ವಿಡಿಯೋ ನೋಡಿ ಎಲ್ಲರೂ ಹೋಗಿಬಿಟ್ಟು ಫಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಸಿಲೆಬಸ್ ಇದೆ. ಆ್ಯಂಡ್ ಟೋಟಲ್ 13 ಚಾಪ್ಟರ್ಸ್ ಮಾಡಿ ನಾನು ಕಂಪ್ಯೂಟರ್ಗೆ ಸಂಬಂಧಪಡುವಂಥದ್ದು. ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ತಾ ಆ್ಯಂಡ್ ಅದು ಆ ಚಾಪ್ಟರ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ. ಈಗ ಈ ಚಾಪ್ಟರ್ 1ನ ಕಂಪ್ಲೀಟ್ ಮಾಡಿದ್ದೀನಿ, ಥೆರಾಟಿಕಲ್ ಕಾನ್ಸೆಪ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ. ಆ್ಯಂಡ್ ಅದ್ರ ಮೇಲೇ ಇವತ್ತು ನಾನು ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಈ ಕ್ವಶನ್ ಆನ್ಸರ್ಸು ನಿಮಗೆ ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಟೆಂಪ್ಟ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತಂತ ಹೇಳ್ಬೋದು. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದನೇ ಕ್ವಶನ್ ನೋಡೋಣ. ಏನಿದೆ ಒಂದನೇ ಕ್ವಶನ್, ರೀಡ್ ಮಾಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದಿ ಕಾಂಪೊನೆಂಟ್ಸ್ ಆಫ್ ದಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ದ್ಯಾಟ್ ಈಸ್ CPU? ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಸಂಸ್ಕರಣಾ ಘಟಕಗಳು, ಅಲ್ಲಿರುವಂಥ ಯೂನಿಟ್ಸ್ ಯಾವ ಇದ್ದಾವೆ ಅಂತ ಹೇಳ್ತಾ ಇದೆ. ಆಪ್ಷನ್ಸ್ ನೋಡಿ, ನಿಮ್ಮ ಹತ್ರ 4 ಆಪ್ಷನ್ಸ್ ಇದೆ. ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಮೌಸ್, ಅಂಕಗಣಿತ ತರ್ಕ ಘಟಕ, ಮೌಸ್. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಕಂಟ್ರೋಲ್ ಯೂನಿಟ್, ಅಂಕಗಣಿತ ತರ್ಕ ಘಟಕ, ನಿಯಂತ್ರಣ ಘಟಕ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಅಂಕಗಣಿತ ತರ್ಕ ঘটಕ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು. ಕಂಟ್ರೋಲ್ ಯೂನಿಟ್ ಆ್ಯಂಡ್ ಮಾನಿಟರ್, ನಿಯಂತ್ರಣ ಘಟಕ ಮತ್ತು ಮಾನಿಟರ್. ನಿಮ್ಮ ಹತ್ರ 4 ಆಪ್ಷನ್ಸ್ ಇದೆ. ಕ್ವಶನ್ ಏನೇ ನೋಡಿ, CPU ಅಲ್ಲಿರುವಂಥ ಕಾಂಪೊನೆಂಟ್ಸ್ ಏನಿದೆ, CPU ಒಳಗಡೆ ಏನಿರುತ್ತೆ ಕಾಂಪೊನೆಂಟು ಅಂತ ಕೇಳಿದ್ರೆ ನಾನು ನಿಮ್ಗೆ ಹೇಳ್ಬೋದು, ಒಂದು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಇರುತ್ತೆ, ಒಂದು ಮೆಮ್ರಿ ಇರುತ್ತೆ, ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ. ಇಲ್ಲಿ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ಕು ಮತ್ತು ಕಂಟ್ರೋಲ್ ಯೂನಿಟ್ ಇದೆ. ಇಲ್ಲಿ ಮೌಸ್ ಇರೋದಿಲ್ಲ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇರೋದಿಲ್ಲ, ಮಾನಿಟರ್ ಇರೋದಿಲ್ಲ. ಆ್ಯಂಡ್ ಇದರ ಪ್ರಕಾರ ಆನ್ಸರ್ ಏನಾಗುತ್ತೆ? ಆನ್ಸರ್ B ಆಗುತ್ತೆ. ರೈಟ್? ವಾಟ್ ಈಸ್ ಆನ್ಸರ್? B, ದ್ಯಾಟ್ ಈಸ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ಓಕೆ, ನಾವು 2ನೇ ಪ್ರಶ್ನೆಗೆ ಹೋಗೋಣ. ಗೋ ಫಾರ್ ಸೆಕೆಂಡ್ ಕ್ವಶನ್. ಕಂಪ್ಯೂಟರ್ ಈಸ್ ಆ್ಯನ್, ಕಂಪ್ಯೂಟರ್ ಒಂದು ಏನಿದೆ ಅದು, ವಾಟ್ ಈಸ್ ಕಂಪ್ಯೂಟರ್? ಓಕೆ, ಕಂಪ್ಯೂಟರ್ ಈಸ್ ಆಪ್ಷನ್ಸ್ ಬ್ಯಾಟ್ರಿ, ಎಲೆಕ್ಟ್ರಾನಿಕ್ ಮಷಿನ್, ಆಲ್ ಆಫ್ ದೀಸ್, ನನ್ ಆಫ್ ದೀಸ್. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಕಂಪ್ಯೂಟರ್ ಈಸ್ ಆ್ಯನ್ ಇಲೆಕ್ಟ್ರಾನಿಕ್ ಮಷಿನ್. ಇದೊಂದು ಇಲೆಕ್ಟ್ರಾನಿಕ್ ಯಂತ್ರ ಇದೆ. ಇದು ಇಲೆಕ್ಟ್ರಿಸಿಟಿ ಮೇಲೆ ರನ್ ಆಗುವಂಥ ಮಷೀನು. ಆ್ಯಂಡ್ ಎಲ್ಲ ಥರ ಕೆಲಸ ಮಾಡುತ್ತೆ. ಏನು ಮಾಡುತ್ತೆ ಅದೆಲ್ಲ ನೀವು ಥೆರಾಟಿಕಲ್ ಕಾನ್ಸೆಪ್ಟ್ಸ್ನ ನೋಡಿ. ಓಕೆ, ಈ ಕ್ವಶನ್ಗೆ ಆನ್ಸರ್ ಏನು? B, ಎಸ್. ನೆಕ್ಸ್ಟ್ ನೋಡೋಣ. ಕ್ವಶನ್ ನಂಬರ್ 3. ವಿಚ್ ಅಮಾಂಗ್ ಫಾಲೋವಿಂಗ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಹ್ಯಾಡ್? ಕೆಳಗಿನ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಯಾವುದು? ನೋಡಿ, ಫಸ್ಟ್ ಜನರೇಷನ್ ಕಂಪ್ಯೂಟರ್ಸಲ್ಲಿ ಯಾವುದು ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಕ್ವಶನ್ ನಂಬರ್ ಆನ್ಸರ್ ಆಪ್ಷನ್ಸ್ ನೋಡಿ. ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್, ವ್ಯಾಕ್ಯೂಮ್ ಟ್ಯೂಬ್ಗಳು ಮತ್ತು ಮ್ಯಾಗ್ನೆಟಿಕ್ ಡ್ರಮ್. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳು. ಮ್ಯಾಗ್ನೆಟಿಕ್ ಟೇಪ್ ಆ್ಯಂಡ್ ಟ್ರಾನ್ಸಿಸ್ಟರ್ಸ್, ಮ್ಯಾಗ್ನೆಟಿಕ್ ಟೇಪ್ ಮತ್ತು ಟ್ರಾನ್ಸಿಸ್ಟರ್ಸ್ಗಳು. ಆಲ್ ಆಫ್ ದೀಸ್, ಮೇಲಿನ ಎಲ್ಲ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ನೀವು ಚೆಕ್ ಮಾಡಬೇಕು. ನೋಡಿ, ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ರೆ ಆನ್ಸರ್ ಏನಿದೆ ಗೊತ್ತಾ? ಫಸ್ಟ್ ಜನರೇಷನ್ ಯೂಸ್ ಆಗುವಂಥ ಕಾಂಪೋನೆಂಟ್ಸ್ ಬಂದುಬಿಟ್ಟು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಹೇಳಬೇಕು ನಾವು. ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್ ಮತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತೀವಿ. ಇಂಟಿಗ್ರೇಟೆಡ್ ಸರ್ಕ್ಯೂಟು ನಾವು 3rd ಜನರೇಷನಲ್ಲಿ ಯೂಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಟೇಪ್ಸ್, ಟ್ರಾನ್ಸಿಸ್ಟರ್ಸು ನಾವು 2nd ಜನರೇಷನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಕರೆಕ್ಟ್ ಆನ್ಸರ್ ಏನಿದೆ ಈ ಕ್ವಶನ್ದು? A, ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಡ್ರಮ್ಸ್. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಹೋಗೋಣ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ GUI ಇನ್ ಟರ್ಮ್ಸ್ ಆಫ್ ಕಂಪ್ಯೂಟರ್ಸ್? ಕಂಪ್ಯೂಟರ್ಗಳ ವಿಷಯದಲ್ಲಿ GUIನ ಪೂರ್ಣ ರೂಪ ಯಾವುದು? ಓಕೆ, GUI ಲಾಂಗ್ ಫಾರ್ಮ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಪ್ಷನ್ಸ್ ನೋಡಿ. ಗ್ರಾಫಿಕಲ್ ಯೂಸರ್ ಇನ್ಸ್ಟ್ರೂಮೆಂಟ್, ಚಿತ್ರಾತ್ಮಕ ಬಳಕೆದಾರರ ಸಾಧನ. ಗ್ರಾಫಿಕಲ್ ಯೂನಿಫೈಡ್ ಇಂಟರ್ಫೇಸ್, ಚಿತ್ರಾತ್ಮಕ ಏಕೀಕೃತ ಇಂಟರ್ಫೇಸ್. ಗ್ರಾಫಿಕಲ್ ಯೂನಿಫೈಡ್ ಇನ್ಸ್ಟ್ರೂಮೆಂಟ್, ಚಿತ್ರಾತ್ಮಕ ಏಕೀಕೃತ ಸಾಧನ.
ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಚಿತ್ರಾತ್ಮಕ ಬಳಕೆದಾರರ ಇಂಟರ್ಫೇಸ್. GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಈಗ ನೀವೇನು ಆಪರೇಟಿಂಗ್ ಸಿಸ್ಟಮ್ ಆಪ್ರೇಟ್ ಮಾಡ್ತೀರಾ, ಈಗ ಪ್ರೆಸೆಂಟ್ ಆಪರೇಟಿಂಗ್ ಸಿಸ್ಟಮ್ ಅದು GUI ಇದೆ, ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಯೂಸರು ಕಂಪ್ಯೂಟರ್ ಜೊತೆ ಯಾವ ಥರ ಕಮ್ಯುನಿಕೇಟ್ ಮಾಡ್ತಾನೆ, ಇಂಟ್ರ್ಯಾಕ್ಟ್ ಮಾಡ್ತಾನೆ ಅಂತ ಕೇಳಿದ್ರೆ ನಿಮ್ದು ಆನ್ಸರ್ ಏನಾಗಿರಬೇಕು, GUI ಮುಖಾಂತರ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮುಖಾಂತರ ಇಂಟ್ರ್ಯಾಕ್ಟ್ ಮಾಡ್ತಾನೆ. ಅಂದರೆ ಆಪ್ಷನ್ ಎಲ್ಲಿದೆ, ಡಿ ಆಪ್ಷನ್ ಏನು ಈ ಕ್ವಶನ್ದು, ಡಿ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ALU? ALU ಪೂರ್ಣ ರೂಪ ಯಾವುದು? ALU ಅಂದರೆ ಏನು? ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಅಂಕಗಣಿತದ ತರ್ಕ ಘಟಕ. ಅಲೌಡ್ ಲಾಜಿಕ್ ಯೂನಿಟ್, ಅನುಮತಿಸಲಾದ ತರ್ಕ ಘಟಕ. ಆಸ್ಕಿ ಲಾಜಿಕ್ ಯೂನಿಟ್, ಆಸ್ಕಿ ತರ್ಕ ಘಟಕ. ಅರ್ಥಮೆಟಿಕ್ ಲೀಸ್ಟ್ ಯೂನಿಟ್, ಅಂಕಗಣಿತದ ಕನಿಷ್ಠ ಘಟಕ. ನೋಡಿ, ನಿಮ್ಗೆ ಗೊತ್ತಿದೆ ಇದು CPU ಒಳಗಡೆ ALU ಇರುತ್ತೆ, ಮೆಮರಿ ಇರುತ್ತೆ, ಕಂಟ್ರೋಲ್ ಇರುತ್ತೆ, ಕಂಟ್ರೋಲ್ ಯೂನಿಟು. ALUಗೆ ನಾವು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿತೀವಿ. ಅದು ಅರ್ಥಮೆಟಿಕ್ ಮತ್ತು ಲಾಜಿಕಲ್ ಆಪ್ರೇಷನ್ಸ್ ಮಾಡುವಂಥ ಎಲ್ಲ ಥರ ಆಪ್ರೇಷನ್ಸ್ ಮಾಡುವಂಥ ಯೂನಿಟ್. ಅದು 100% ಆನ್ಸರ್ ಏನಾಗಿರುತ್ತೆ, ALU, ದಟ್ ಈಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್ ಆಗಿರುತ್ತೆ. ಅಂದರೆ ಆಪ್ಷನ್ಸ್ ಎಲ್ಲಿದೆ, ಅದು ಎ ಆಪ್ಷನ್. ಈ ಕ್ವಶನ್ಸ್ ಆನ್ಸರ್ ಏನಾಗುತ್ತೆ, ಎ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದ ನೇಮ್ ಆಫ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಆಫ್ ಇಂಡಿಯಾ? ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಹೆಸರೇನು? ನೋಡಿ, ಸೂಪರ್ ಕಂಪ್ಯೂಟರ್ ಇಂಡಿಯಾನಾಗ ಮಾಡಿದಾಗ ಅದಕ್ಕೆ ಫಸ್ಟ್ ಸೂಪರ್ ಕಂಪ್ಯೂಟರ್ಗೆ ಹೆಸರು ಏನಿಟ್ಟಿದ್ರು ಅಂತ ಕ್ವಶನ್ ಇದೆ. ಆನ್ಸರ್ಸ್ ನೋಡಿ, ಸಾಗಾ 220, ಪರಮ 8000, ಎನ್ಯಾಕ್ ENAC, ಪರಮ 6000, ಪರಮ 6000 ಅಂತ ಹೇಳಿದ್ದಾರೆ. ಟೋಟಲ್ 4 ಆಪ್ಷನ್ಸ್ ಇದೆ. ಇದರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಪ್ಪ ಅಂದರೆ ಸಾಗಾ 220 ಅಲ್ಲ, ಎನ್ಯಾಕ್ ಅದು ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ ಇದೆ, ಪರಮ 6000 ಆ ಥರ ಸೀರೀಸ್ ಇದ್ದಿದ್ದಿಲ್ಲ. ಇದಕ್ಕೆ ಹೆಸರು ಇಟ್ಟಿದ್ರಪ್ಪ ಅಂದರೆ ಅವರು ಪರಮ 8000 ಅಂತ ಇಟ್ಟಿದ್ರು. ಆ ಪರಮ 8000 1995 ಡೆವಲಪ್ ಮಾಡಿದ್ದಾರೆ. ಸೊ ಇದು ಏನು ಆನ್ಸರ್ ಏನಪ್ಪ ಅಂದರೆ ಪರಮ 8000. ಎಸ್, ಆಪ್ಷನ್ ಏನಾಗುತ್ತೆ, ಬಿ. ಓಕೆ, ನೆಕ್ಸ್ಟ್, ಹೂ ಈಸ್ ಆಲ್ಸೋ ನೋನ್ ಆ್ಯಸ್ ಫಾದರ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ ಪಿತಾಮಹ ಎಂದು ಕರೆಯಲ್ಪಡೋರು ಯಾರು? ಯಾರಿಗೆ ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ? ಆಪ್ಷನ್ಸ್ ನೋಡೋಣ. ವಿಂಟ್ ಕರ್ಫ್, ಟಿಮ್ ಬರ್ನರ್ಲಿ, ಚಾರ್ಲೆಸ್ ಬ್ಯಾಬೇಜ್, ಸ್ಟೀವ್ ಜಾಬ್. ಓಕೆ, ಆಪ್ಷನ್ಸ್. ವಿಂಟ್ ಕರ್ಫ್ ಯಾರಪ್ಪ ಅಂದರೆ ಫಾದರ್ ಆಫ್ ಇಂಟರ್ನೆಟ್ ಅವರು. ಟಿಮ್ ಬರ್ನರ್ಲಿ ಯಾರಂದರೆ HTML ಮತ್ತು ಡಬಲ್ನ ಡೆವಲಪ್ ಮಾಡಿದವರು. ಚಾರ್ಲೆಸ್ ಬ್ಯಾಬೇಜ್ ಏನು ಡಿಫ್ರೆನ್ಷಿಯಲ್ ಅನಾಲಿಟಿಕಲ್ ಇಂಜಿನ್ ಡೆವಲಪ್ ಮಾಡಿದ್ದಾರೆ. ಆ ಡೆವಲಪ್ ಮಾಡಿದಂಥ ಮೆಷಿನಲ್ಲಿ ನಮ್ಮ ಮಾಡರ್ನ್ ಕಂಪ್ಯೂಟರ್ ಮ್ಯಾಚ್ ಆಗುವಂಥ ಫೀಚರ್ಸ್ ಇರೋಗೋಸ್ಕರ ನಾವು ಅವ್ರಿಗೆ ಏನಂತ ಕರಿದ್ವಿ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಸ್ಟೀವ್ ಜಾಬ್ ನಿಮ್ಗೆ ಗೊತ್ತು, ಆ್ಯಪಲ್ ಕಂಪ್ನಿದು ಫೌಂಡರ್ ಅವರು. ಆ್ಯಂಡ್ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಚಾರ್ಲೆಸ್ ಬ್ಯಾಬೇಜ್. ಅಂದರೆ ಆಪ್ಷನ್ ಯಾವುದು? ಆಪ್ಷನ್ ಇದಕ್ಕೆ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ CMOS? ಪೂರ್ಣ ರೂಪ CMOS ಎಂದರೆ ಏನು? ಆಪ್ಷನ್ಸ್ ನೋಡಿ. ಕಂಟೆಂಟ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ವಿಷಯ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಪೂರಕ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸಿಜನ್ ಸೆಮಿಕಂಡಕ್ಟರ್, ಪೂರಕ ಮೆಟಲ್ ಆಕ್ಸಿಜನ್ ಸೆಮಿಕಂಡಕ್ಟರ್. ಕಾಂಪ್ಲಿಮೆಂಟರಿ ಮೆಟಲ್ ಆಸಿಲೇಟರ್ ಸೆಮಿಕಂಡಕ್ಟರ್, ಕಾಂಪ್ಲಿಮೆಂಟರಿ ಮೆಟಲ್ ಆಸಿಲೇಟರ್ ಸೆಮಿಕಂಡಕ್ಟರ್. ಓಕೆ, ಇದಕ್ಕೆ ಕರೆಕ್ಟಾದ ಆಪ್ಷನ್ ಏನಪ್ಪ ಅಂದರೆ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ. ನಾವು ಸಿಸ್ಟಮಲ್ಲಿ ನಮ್ಮ CPU ಅಲ್ಲಿ CMOS ಅಂತ ಬ್ಯಾಟ್ರಿ ಇರುತ್ತೆ, ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಬ್ಯಾಟ್ರಿ. ನೋಡ್ಬೋದು ಕಂಪ್ಯೂಟರ್ CPU ಅಲ್ಲಿ ಯಾಕೆ ಬ್ಯಾಟ್ರಿ ಇರುತ್ತೆ? CPUಗೆ ಎಲೆಕ್ಟ್ರಿಸಿಟಿ ಇರುತ್ತಲ್ಲ, ಮತ್ತೆ ಬ್ಯಾಟ್ರಿ. ನೋಡಿ, CPU ಬಂದಾದಾಗ, ಕಂಪ್ಯೂಟರ್ ಬಂದಾದಾಗ ಅದರಲ್ಲಿ ಇರುವಂಥ ಡೇಟ್ ಮತ್ತು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ನೀವು 4 ದಿನ ಬಂದ್ ಮಾಡಿದ್ರೂ ಕೂಡ ಡೇಟ್ ಟೈಮ್ ಚೇಂಜ್ ಆಗುತ್ತೆ. ಅದು ಎದಕ್ಕೆ ಚೇಂಜ್ ಆಗುತ್ತಪ್ಪ ಅಂದರೆ CPU ಒಳಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಆ ಬ್ಯಾಟ್ರಿಗೆ ನಾವು CMOS ಬ್ಯಾಟ್ರಿ ಅಂತ ಕರಿತೀವಿ, ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಅಂದರೆ ಆಪ್ಷನ್ ಎಲ್ಲಿದೆ? ಅದು ಆಪ್ಷನ್ ಬಿ. ಓಕೆ, ಆಪ್ಷನ್ ಏನಿದೆ? ಬಿ. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಕಾನ್ಸಿಸ್ಟ್ ಆಫ್ ವಿಚ್ ಆಫ್ ದಿ ಫಾಲೋವಿಂಗ್? ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಏನಿದೆ ನೋಡಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರಲ್ಲಿ? ವ್ಯಾಕ್ಯೂಮ್ ಟ್ಯೂಬ್ಸ್ಗಳು, ಡಯೋಡ್ಸ್ಗಳು, VLSI ಮ್ಯಾಕ್ರೋಪ್ರೊಸೆಸರ್, ಟ್ರಾನ್ಸಿಸ್ಟರ್ಸ್ಗಳು. ವ್ಯಾಕ್ಯೂಮ್ ಟ್ಯೂಬ್ಸ್ ನೋಡಿ, ಅದು ಎಲ್ಲಿ ಯೂಸ್ ಮಾಡಿದೆ ಅಂದರೆ ಫಸ್ಟ್ ಜನ್ರೇಷನ್. ಡಯೋಡ್ಸ್ ಇಲ್ಲ. VLSI ಮ್ಯಾಕ್ರೋಪ್ರೊಸೆಸರ್ 4th ಜನರೇಷನ್ ಇದೆ. ಟ್ರಾನ್ಸಿಸ್ಟರ್ಸ್ ಏನಿದೆ ಸೆಕೆಂಡ್ ಜನ್ರೇಷನ್ ಇದೆ. ಓಕೆ, ಅಂದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ದು?
ನಾಲ್ಕನೇ ಆಪ್ಷನ್ ಅಂದರೆ ಡಿ ಆಪ್ಷನ್, ಟ್ರಾನ್ಸಿಸ್ಟರ್ಸ್ಗಳು. ಎಸ್, ಸೊ ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಕಾನ್ಸಿಸ್ಟ್ ಆಫ್ ಟ್ರಾನ್ಸಿಸ್ಟರ್ಸ್. ಓಕೆ, ಸೊ ನೆಕ್ಸ್ಟ್ ಆನ್ಸರ್ ನೋಡೋಣ, ನೆಕ್ಸ್ಟ್ ಕ್ವಶನ್ ನೋಡೋಣ. ULSI microprocessor is used in which generation of the computer? ULSI microprocessor ಅನ್ನು ಯಾವ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತದೆ? ಆಪ್ಷನ್ಸ್ ನೋಡಿ, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್ ಆ್ಯಂಡ್ ಫಿಫ್ತ್ ಜನ್ರೇಷನ್. 2ನೇ ತಲೆಮಾರಿನ, 3ನೇ ತಲೆಮಾರಿನ, 4ನೇ ತಲೆಮಾರಿನ, 5ನೇ ತಲೆಮಾರಿನ. ULSI ಅಂದರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಫೋರ್ತ್ ಜನ್ರೇಷನ್ ನಾವು ಇಂಟಿಗ್ರೇಷನ್ ಮಾಡಿದ್ದೀವಿ, LSI ಮತ್ತು VLSI ಮಾಡಿದ್ದೀವಿ. LSI ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನು, VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಮಾಡಿದ್ದೀವಿ ನಾವು ಥರ್ಡ್ ಜನ್ರೇಷನ್ನಾಗ. ಅದಕ್ಕೆ ನಾವು IC ಅಂತ ಕರೆದಿವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೆದಿವಿ. ಅಂದರೆ IC ಆದಮೇಲೆ VLSI ಬಂತು, ಅಂದರೆ LSI ಮತ್ತು VLSI ಬಂತು. VLSI ಆದಮೇಲೆ ಇದು ಬಂದಿರ್ಬೋದು ULSI ಮತ್ತು SLSI ಬಂತು. ULSI ಅಂದರೆ ಏನು? ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನು ಆ್ಯಂಡ್ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನು. ಇದ್ರ ಪ್ರಕಾರ ಆನ್ಸರ್ ಏನಾಗಿರುತ್ತೆ? 100% 4ನೇ ಜನ್ರೇಷನ್ ಆದಮೇಲೆ ಯಾವ ಜನ್ರೇಷನು? 5ನೇ ಜನ್ರೇಷನ್. ಅಂದರೆ ಆನ್ಸರು ಫಿಫ್ತ್ ಜನ್ರೇಷನ್ ಆಗಿರಬೇಕು. ಆಪ್ಷನ್ ಡಿ, ಫಿಫ್ತ್ ಜನ್ರೇಷನ್, 5ನೇ ತಲೆಮಾರಿನ. ಎಸ್, ರೈಟ್ ಆನ್ಸರ್. ನೌ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ವಿಚ್ ಲ್ಯಾಂಗ್ವೇಜ್ ವಾಸ್ ಯೂಸ್ಡ್ ಆ್ಯಸ್ ಫಸ್ಟ್ ಜನ್ರೇಷನ್ ಲ್ಯಾಂಗ್ವೇಜ್? ಮೊದಲ ತಲೆಮಾರಿನ ಭಾಷೆಯಾಗಿ ಯಾವ ಭಾಷೆಯನ್ನು ಬಳಸಲಾಯಿತು? ನೋಡಿ, ಫಸ್ಟ್ ಜನ್ರೇಷನ್ ಕಂಪ್ಯೂಟರಲ್ಲಿ ಯಾವುದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಆಪ್ಷನ್ಸ್ ನೋಡಿ, ಮಷಿನ್ ಲ್ಯಾಂಗ್ವೇಜ್ ಇದೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಇದೆ, ಜಾವಾ ಇದೆ ಆ್ಯಂಡ್ ಸಿ ಲ್ಯಾಂಗ್ವೇಜ್ ಇದೆ. ಓಕೆ, ಅರೌಂಡ್ ನೋಡಿ 1945 ಅವಾಗ ಸ್ಟಾರ್ಟ್ ಆದಾಗ ಕಂಪ್ಯೂಟರ್ಸು, ಆವಾಗ ಓನ್ಲಿ ಮಷಿನ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಮಷಿನ್ ಲ್ಯಾಂಗ್ವೇಜ್ ಅಂದರೆ ನಾವು ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ, 0s and 1s ಮೇಲೇ ಆಪ್ರೇಟ್ ಮಾಡುವಂಥ ಕೋಡಿಂಗ್ಸ್ ಅಂತ ಹೇಳ್ಬೋದು. ಅದು ಫಸ್ಟ್ ಜನ್ರೇಷನಲ್ಲಿ ಯೂಸ್ ಮಾಡಿದ್ದಾರೆ. ಇದು ನೆನಪಿಟ್ಕೋಬೇಕಂತ ವಿಷಯ. ನೀವು ಫಸ್ಟ್ ಜನ್ರೇಷನ್ ಕಂಪ್ಯೂಟ್ರಲ್ಲಿ ಮಷಿನ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ವಿ, ಅಂದರೆ ಆಪ್ಷನ್ ಎ, ರೈಟ್. ಓಕೆ, ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಚಾರ್ಲ್ಸ್ ಬ್ಯಾಬೇಜ್ ಡಿಸೈನ್ಡ್ ಅ ಫಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ನೇಮ್ಡ್. ಚಾರ್ಲ್ಸ್ ಬ್ಯಾಬೇಜ್ ಹೆಸರಿನ ಮೊದಲ ಯಾಂತ್ರಿಕ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಿದ್ದಾರೆ. ಏನಂತ ಹೆಸರು ಡೆವಲಪ್ ಮಾಡಿದ್ದಾರೆ ಅವರು? ಫಸ್ಟ್ ಆಪ್ಷನ್ಸ್ ನೋಡಿ, ಅನಲಿಟಿಕಲ್ ಇಂಜಿನ್, ಓಕೆ, ವಿಶ್ಲೇಷಣಾತ್ಮಕ ಇಂಜಿನ್, ಪ್ರೊಸೆಸರ್, ಕಾಂಪ್ ಇಂಜಿನ್, ಅಬ್ಯಾಕಸ್. ಓಕೆ, ಅವರು ಮಾಡಿದಂಥ ಮಷಿನ್ ಹೆಸರು ಅನಲಿಟಿಕಲ್ ಇಂಜಿನ್. ಏನು ಮಾಡಿದರು? ಚಾರ್ಲ್ಸ್ ಬ್ಯಾಬೇಜ್ ಅನಲಿಟಿಕಲ್ ಇಂಜಿನ್. ಅದೇ ಇಂಜಿನಲ್ಲಿ ಅವರು 5 ಫಂಕ್ಷನಲ್ ಯೂನಿಟ್ಸ್ನ ಎಕ್ಸ್ಪ್ಲೇನ್ ಮಾಡಿದರು. ಅದಕ್ಕೆ ಅವ್ರು ಮಾಡಿದಂಥ ಇಂಜಿನ್ನು ಮಾಡರ್ನ್ ಕಂಪ್ಯೂಟರ್ನ ಹೊಂತಾ ಇತ್ತು. ಅದಕ್ಕೆ ಅವ್ರಿಗೆ ನಾವು ಏನಂತ ಕರೆದ್ವಿ? ಆಗ ನೋಡಿದೆ ನಾವು, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೆದ್ವಿ. ಈಗ ಅವರೇ ಮಾಡಿದಂಥ ಮಷಿನ್ ಹೆಸರು ಏನಪ್ಪ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು, ಅನಲಿಟಿಕಲ್ ಇಂಜಿನ್ ಅದು. ಓಕೆ, ಅಂದರೆ ಆಪ್ಷನ್ ಏನಿದೆ? ಎ. ದ ಕ್ವಶನ್ ಫಾರ್ ದಿಸ್ ಆನ್ಸರ್ ಈಸ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಈಸ್ ನೌನ್ ಆಸ್ ದಿ ಮೋಸ್ಟ್ ಪವರ್ಫುಲ್ ಟೈಪ್ ಆಫ್ ಕಂಪ್ಯೂಟರ್? ಇದು ಅತ್ಯಂತ ಶಕ್ತಿಶಾಲಿ ಕಂಪ್ಯೂಟರ್ ಎಂದು ಕರೆಯಲ್ಪಡುತ್ತದೆ. ಆಪ್ಷನ್ಸ್ ನೋಡಿ, ಸೂಪರ್ ಕಂಪ್ಯೂಟರ್, ಐ ಫ್ರೇಮ್ಸ್, ಮೆಗಾ ಫ್ರೇಮ್ಸ್, ಸೂಪರ್ ಎಕ್ಸಸ್. ಓಕೆ, ಇಲ್ಲಿ ಐ ಫ್ರೇಮ್ಸ್, ಮೆಗಾ ಫ್ರೇಮ್ಸ್, ಸೂಪರ್ ಎಕ್ಸಸ್ ಇವು ಕಂಪ್ಯೂಟರ್ಸ್ ಅಲ್ಲ. ಸೂಪರ್ ಕಂಪ್ಯೂಟರ್ ಇದೆ, ಸೂಪರ್ ಕಂಪ್ಯೂಟರ್ ಹೆಸರಲ್ಲೇ ಇದೆ ಸೂಪರ್ ಕಂಪ್ಯೂಟರ್. ಎಸ್, ಇವು ಸೂಪರ್ ಕಂಪ್ಯೂಟರ್ಸ್ ಏನಿರುತ್ತೆ? ಫಾಸ್ಟೆಸ್ಟ್ ಕಂಪ್ಯೂಟರ್ಸ್ ಇರುತ್ತೆ. ಇದು ಸ್ಪೀಡ್ನು ನಾವು ಡಿಫ್ರೆಂಟ್ ವೇಯಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಫ್ಲಾಪ್ಸಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ ನಾವು, ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಓಕೆ, ಆಪ್ಷನ್ ಏನಾಗುತ್ತೆ? ಸೂಪರ್ ಕಂಪ್ಯೂಟರ್. ಆನ್ಸರ್ ಎ. ನೆಕ್ಸ್ಟ್ ಕ್ವಶನ್. ಹೂ ಇಸ್ ದಿ ಫೌಂಡರ್ ಆಫ್ ಆ್ಯಪಲ್ ಕಂಪ್ಯೂಟರ್? ಆ್ಯಪಲ್ ಕಂಪ್ಯೂಟರ್ಗಳ ಸ್ಥಾಪಕರು ಯಾರು? ಆಪ್ಷನ್ಸ್: ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್, ಜಾನ್ ಮೆಕರ್ಥಿ, ಸ್ಟೆಫನ್ ಲಿಂಡ್ಸ್. ಇದಕ್ಕೆ ಆಪ್ಷನ್ ಯಾವುದು? ಬಿಲ್ ಗೇಟ್ಸ್ ಗೊತ್ತು ನಿಮಗೆ, ಮೈಕ್ರೋಸಾಫ್ಟ್ ಫೌಂಡರ್ ಅವರು. ಸ್ಟೀವ್ ಜಾಬ್ಸ್ ಏನಿದ್ದಾರೆ ಆ್ಯಪಲ್ ಕಂಪ್ನಿ ಫೌಂಡರು. ಜಾನ್ ಮೆಕರ್ಥಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ ಮಾಡ್ತಾರೆ. ಸ್ಟೆಫನ್ ಲಿಂಡ್ಸ್ನು ಅವರೊಂದು ಡೆವಲಪ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಾರೆ. ಸೊ ಇಲ್ಲಿ ಇದ್ರ ಪ್ರಕಾರದ ಆನ್ಸರ್ ಏನಪ್ಪ ಅಂದರೆ ಸ್ಟೀವ್ ಜಾಬ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಈ ಕ್ವಶನ್ಗೆ ಕರೆಕ್ಟಾದ ಆನ್ಸರ್ ಬಿ, ಸ್ಟೀವ್ ಜಾಬ್ಸ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಯೂನಿಟ್ ಆಫ್ ಸ್ಪೀಡ್ ಆಫ್ ಸೂಪರ್ ಕಂಪ್ಯೂಟರ್? ಸೂಪರ್ ಕಂಪ್ಯೂಟರ್ನ ವೇಗದ ಘಟಕ ಯಾವುದು? ಈಗ ತಾನೇ ಹೇಳಿದೆ ನಾನು, ಸ್ಪೀಡ್ ಹೇಗೆ ಮೆಜರ್ಮೆಂಟ್ ಮಾಡ್ತೀವಿ ಅಂತ. ಫ್ಲಾಪ್ಸ್ನಾಗ ಮೆಜರ್ಮೆಂಟ್ ಮಾಡ್ತೀವಿ, ರೈಟ್. FLOPS, ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡಲ್ಲಿ ಮೆಜರ್ ಮಾಡ್ತೀವಿ. ನಾರ್ಮಲ್ ಮೆಜರ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? K ಫ್ಲಾಪ್ಸ್, L ಫ್ಲಾಪ್ಸ್, M ಫ್ಲಾಪ್ಸ್, G ಫ್ಲಾಪ್ಸ್. K ಅಂದರೆ ಕಿಲೋ, L ಅಂದರೆ ಇಲ್ಲ, ಮೆಜರ್ಮೆಂಟ್ ಇಲ್ಲ ಅದಕ್ಕೆ.
ಎಮ್ ಅಂದರೆ ಮೆಗಾ ಅಂತ ತಿಳ್ಕೊಬೋದು ನಾವು, ಜಿ ಅಂದರೆ ಜಿಗಾ ಅಂತ ತಿಳ್ಕೊಬೋದು. ಈಗ ಪೆಟಾನು ಮಾಡ್ತಾ ಇದೆ, ಪೆಟಾ ಮೇಲೂ ಮಾಡ್ತಾ ಇದ್ದಾರೆ, ಬಟ್ ಹೈಯೆಸ್ಟ್ ಏನಿದೆ ಅದನ್ನು ತೊಗೋಬೇಕಾಗುತ್ತೆ ಇಲ್ಲಿ. ಜಿಗಾ ಫ್ಲಾಪ್ಸ್ ಅಂದರೆ ಏನು? ಜಿ ಫ್ಲಾಪ್ಸ್ ಅಂದರೆ ಏನು? ಜಿಗಾ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಅಂದರೆ ಆನ್ಸರ್ ಏನಾಗುತ್ತೆ? ಡಿ. ನೆಕ್ಸ್ಟ್, ದ ಬೇಸಿಕ್ ಆರ್ಕಿಟೆಕ್ಚರ್ ಆಫ್ ಕಂಪ್ಯೂಟರ್ ವಾಸ್ ಡೆವಲಪ್ಡ್ ಬೈ. ಕಂಪ್ಯೂಟರ್ ಮೂಲ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಲಾಗಿದೆ. ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ? ಆಪ್ಷನ್ಸ್: ಜಾನ್ ಆನ್ ನ್ಯೂಮನ್, ಚಾರ್ಲೆಸ್ ಬ್ಯಾಬೇಜ್, ಬ್ಲೇಸ್ ಪಾಸ್ಕಲ್, ಗಾರ್ಡನ್ ಮುರ್ರೆ. ನನ್ ಆಫ್ ದೀಸ್. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಜಾನ್ ವಾನ್ ನ್ಯೂಮನ್. ಇವರೇ ಫಸ್ಟ್ ಟೈಮ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಹೀಗಿರಬೇಕಂತ ಡೆವಲಪ್ ಮಾಡಿದ್ದಾರೆ. ಅವರೊಂದು ಮಷಿನ್ ಡೆವಲಪ್ ಮಾಡ್ತಾರೆ, EDSAC EDSAC ಅಂತ, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ. ಅದನ್ನು ಇವರು ಹೇಳಿದ ಪ್ರಕಾರ ಡೆವಲಪ್ ಮಾಡೋದಂಥ ಮಷೀನು. ಆ್ಯಂಡ್ ಕಂಪ್ಯೂಟರ್ ಆರ್ಕಿಟೆಕ್ಚರ್, ಬೇಸಿಕ್ ಆರ್ಕಿಟೆಕ್ಚರ್ ಡೆವಲಪ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ ನೀವು ಆನ್ಸರ್ ಏನು ಹೇಳಬೇಕು? ಜಾನ್ ವಾನ್ ನ್ಯೂಮನ್. ಆ್ಯಂಡ್ ಆಪ್ಷನ್ ಏನಿದೆ? ಎ. ಇನ್ ಹೌ ಮೆನಿ ಜನರೇಷನ್ಸ್ ಆಫ್ ಕಂಪ್ಯೂಟರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್? ಕಂಪ್ಯೂಟರನ್ನು ಎಷ್ಟು ತಲೆಮಾರುಗಳಲ್ಲಿ ವರ್ಗೀಕರಿಸಬಹುದು? 3, 4, 5, 6. ನಿಮ್ಗೆ ಗೊತ್ತು, ಟೋಟಲ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಇಸ್ ಡಿವೈಡ್ ಇಂಟು 5 ಡಿಫ್ರೆಂಟ್ ಜನರೇಷನ್ಸ್. ಅಂಡ್ ಆಪ್ಷನ್ಸ್ ಏನಾಗುತ್ತೆ? ಸಿ. ಓಕೆ, ನೆಕ್ಸ್ಟ್, 5th ಜನರೇಷನ್ ಕಂಪ್ಯೂಟರ್ ಬೇಸ್ಡ್ ಆನ್ 5ನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಅದರ ಮೇಲೆ ಆಧರಿಸಿದೆ. ಎ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಪ್ರೋಗ್ರಾಮಿಂಗ್ ಇಂಟೆಲಿಜೆನ್ಸ್, ಸಿಸ್ಟಮ್ ನಾಲೆಜ್, ಸಿಸ್ಟಮ್ ಜ್ಞಾನ, VLSI. ನನ್ ಆಫ್ ದಿಸ್. ಇವುಗಳಲ್ಲಿ ಯಾವುದೂ ಅಲ್ಲ. ನೋಡಿ, 5ನೇ ಜನರೇಷನ್ ಕಂಪ್ಯೂಟರ್ ಡೆವಲಪ್ ಮಾಡಿದ ಪರ್ಪಸ್ ಏನಿತ್ತಪ್ಪ ಅಂದರೆ, ಇಲ್ಲಿ ಟೆಕ್ನಾಲಜಿಸ್ಟಿಗೆ ಏನು ಮಾಡೋದಿತ್ತು? ಕಂಪ್ಯೂಟರ್ಗೂ ಕೂಡ ಜ್ಞಾನ ಕೊಡುವಂಥದ್ದು ಇತ್ತು. ಮೀನ್ಸ್ ಕಂಪ್ಯೂಟರ್ಗೆ ಇಂಟೆಲಿಜೆನ್ಸ್ ಕೊಡುವಂಥ ಇಷ್ಟ ಇತ್ತು ಅವರಿಗೆ. ಆ ಕಂಪ್ಯೂಟರ್ಗೆ ಇಂಟೆಲಿಜೆನ್ಸ್ ಕೊಡುವಂಥ ಕೆಲಸನೇ ಮಾಡ್ತಾ ಇದ್ದಾರೆ. ಎಲ್ಲಿ? 5th ಜನರೇಷನ್ ಆಫ್ ಕಂಪ್ಯೂಟರು. ಆ ಮನುಷ್ಯ ಮಾಡ್ತಾನಲ್ಲ, ಅದಕ್ಕೆ ನಾವು ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಎರಡೂ ಸೇರಿ ನಾವು ಏನನ್ಬೋದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿಬೋದು. ಆ್ಯಂಡ್ ಈ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ ಚೆಕ್ ಮಾಡೋಣ. 5th ಜನರೇಷನ್ ಆಫ್ ಕಂಪ್ಯೂಟರ್ ವಾಸ್ ಬೇಸ್ಡ್ ಆನ್ ವಿಚ್ ಟೆಕ್ನಾಲಜಿ? 5ನೇ ತಲೆಮಾರಿನ ಕಂಪ್ಯೂಟರ್ ಯಾವ ತಂತ್ರಜ್ಞಾನ ಮೇಲೆ ಆಧರಿಸಿದೆ? ಟ್ರಾನ್ಸಿಸ್ಟರ್, LSI, VLSI, ವ್ಯಾಕ್ಯೂಮ್ ಟ್ಯೂಬ್. ನನ್ ಆಫ್ ದೀಸ್. ಟ್ರಾನ್ಸಿಸ್ಟರ್ 2nd ಜನರೇಷನ್ ರೀ. LSI ಮತ್ತು VLSI ನಾವು 4th ಜನರೇಷನಲ್ಲಿ ಯೂಸ್ ಮಾಡ್ತೀವಿ. ವ್ಯಾಕ್ಯೂಮ್ ಟ್ಯೂಬ್ ನಾವು 1st ಜನರೇಷನಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ 5th ಜನರೇಷನ್ ಬಂದೇ ಇಲ್ಲ. ಯಾವುದೇ ಕಾಂಪೊನೆಂಟ್ ಇಲ್ಲ. ಯಾವುದೇ ಕಾಂಪೊನೆಂಟ್ ಇಲ್ಲ ಅಂದರೆ ಆನ್ಸರ್ ಏನಾಗಿರುತ್ತೆ? 100% ನನ್ ಆಫ್ ದೀಸ್ ಆಗಿರುತ್ತೆ. ಇವುಗಳಲ್ಲಿ ಯಾವುದು ಇಲ್ಲ ಅಂತ ಹೇಳಬೇಕು. ನೋಡಿ, ಈ ಥರನೂ ಕ್ವಶನ್ಸ್ ಇರುತ್ತೆ. ಎಷ್ಟು ಸಲ ಹೇಳ್ತಾರೆ ಕಂಪ್ಯೂಟರ್ ಯಾವುದೇ ಮಲ್ಟಿ ಚಾಯ್ಸ್ ಕ್ವಶನ್ ಆನ್ಸರ್ ನೀವು ಸಾಲ್ವ್ ಮಾಡಬೇಕಂದ್ರೆ ಆನ್ಸರ್ ಸೆಲೆಕ್ಟ್ ಮಾಡೋದು ರೂಢಿ ಹಾಕೋಬೇಡಿ, ಆನ್ಸರು ರಿಜೆಕ್ಟ್ ಮಾಡೋದು. ಅಂದರೆ ಕರೆಕ್ಟ್ ಆನ್ಸರ್ ಹುಡ್ಕಾಡಕ್ಕೆ ಹೋಗಬಾರ್ದು, ತಪ್ಪು ಆನ್ಸರ್ನ ರಿಜೆಕ್ಟ್ ಮಾಡ್ತಾ ಹೋಗಬೇಕು. ಫೈನಲ್ ನಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಈ ಕ್ವಶನ್ ಪ್ರಕಾರ ರೈಟ್ ಆನ್ಸರ್ ಯಾವುದು? ನನ್ ಆಫ್ ದೀಸ್, ಅಂದರೆ ಆಪ್ಷನ್ ಇ. 2nd ಜನರೇಷನ್ ಆಫ್ ಕಂಪ್ಯೂಟರ್ ಮೇಡ್ ಆಫ್. 2ನೇ ಪೀಳಿಗೆ ಕಂಪ್ಯೂಟರ್ಗಳು ಹೇಗೆ ಮಾಡಿದ್ದಾರೆ? ಎದರಿಂದ ಮಾಡಿದ್ದಾರೆ? ಆಪ್ಷನ್ ಎ. ವ್ಯಾಕ್ಯೂಮ್ ಟ್ಯೂಬ್ಸ್ಗಳು. ಟ್ರಾನ್ಸಿಸ್ಟರ್ಸ್ಗಳು, LSI, VLSI. ನನ್ ಆಫ್ ದೀಸ್. ವ್ಯಾಕ್ಯೂಮ್ ಟ್ಯೂಬ್ 1st ಜನರೇಷನ್, ಟ್ರಾನ್ಸಿಸ್ಟರ್ 2nd ಜನರೇಷನ್, LSI ಮತ್ತು VLSI 4th ಜನರೇಷನ್. ಅಂದರೆ ಆನ್ಸರ್ ಏನಾಗುತ್ತೆ? ಬಿ. ಟ್ರಾನ್ಸಿಸ್ಟರ್ಸ್ಗಳು. ಹೂ ಇನ್ವೆಂಟೆಡ್ ಸೂಪರ್ ಕಂಪ್ಯೂಟರನ್ನು ಯಾರು ಕಂಡುಹಿಡಿದರು? ಆಪ್ಷನ್ಸ್: ಚಾರ್ಲ್ಸ್ ಬ್ಯಾಬೇಜ್, J.H. ವ್ಯಾನ್ ಟೆಸಲ್, ಚಾರ್ಲೆಸ್ ಗಿನ್ಸ್ಬರ್ಗ್, ಸೈಮರ್ ಕ್ರೇ. ಆ್ಯಂಡ್ ನನ್ ಆಫ್ ದೀಸ್. ಇದು ನಿಮಗೆ 100% ಗೊತ್ತಿರಲೇಬೇಕು. ಯಾಕಂದರೆ ಫಸ್ಟ್ ಮಷಿನ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಆದಕ್ಕೆ ಅದಕ್ಕೆ ಹೆಸರು ಅದೇ ಇಟ್ಟಿದ್ರು ಅವರು, ಕ್ರೇ ಅಂತ ಇಟ್ಟಿದ್ರು ಹೆಸರು. ಇಲ್ಲಿ ಕ್ರೇ ಅಂತ ಎಲ್ಲಿದೆ? ಸೈಮರ್ ಕ್ರೇ. ಅವ್ರ ಹೆಸರೇ ಅದಕ್ಕೆ ಇಟ್ಟಿದ್ರು, ಸೈಮರ್ ಕ್ರೇ. ಇದು ಎಲ್ಲಿ ಡೆವಲಪ್ ಮಾಡಿದ್ದಾರೆ? CDC ಕಂಪ್ನಿಯಲ್ಲಿ ಡೆವಲಪ್ ಮಾಡಿದ್ದಾರೆ. ಓಕೆ, CDC ಕಂಪ್ನಿಯಲ್ಲಿ ಡೆವಲಪ್ ಮಾಡಿದ್ದಾರೆ. ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಲ್ಲಿ ಡೆವಲಪ್ ಆದಂಥ ಮಷೀನು ಸೂಪರ್ ಕಂಪ್ಯೂಟರ್. ಆ್ಯಂಡ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡಿದ್ರೆ ಯಾರಪ್ಪ ಅಂದರೆ ಸೈಮರ್ ಕ್ರೇ. ಆಪ್ಷನ್ನು ಡಿ ಇಸ್ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ವಾಸ್ ದಿ ಇಂಟೆಲ್ ಪ್ರೊಸೆಸರ್ ಇಂಟ್ರಡ್ಯೂಸ್ಡ್? ಈ ಕೆಳಗಿನವುಗಳಲ್ಲಿ ಯಾವುದು ಇಂಟೆಲ್ ಪ್ರೊಸೆಸರನ್ನು ಪರಿಚಯಿಸಲಾಯಿತು? ಆಪ್ಷನ್ಸ್: 3080, 4004, 8080, 8086.
ಇಲ್ಲಿ 8080 ಇತ್ತು, 8086 ಇದೆ, 4004 ಇದೆ. 3080 ಮೈಕ್ರೋ ಪ್ರೊಸೆಸರ್ ಇಲ್ಲ ಇಂಟೆಲ್ದು. 4004 ಇದು 1971 ಫಸ್ಟ್ ಇದೇ ಇಂಟ್ರೊಡ್ಯೂಸ್ ಮಾಡಿದ್ರು ಆ್ಯಂಡ್ ಆಪ್ಷನ್ ಇದೇ ಆಗಿರುತ್ತೆ 4004. ಆಮೇಲೆ 8080, 8086, 186, 286 ಹಾಗೆ ಹೊಸ ಮೈಕ್ರೋ ಪ್ರೊಸೆಸರ್ ಬರ್ತಾ ಹೋದು. ಈಗ ಲೇಟೆಸ್ಟ್ ಮೈಕ್ರೋ ಪ್ರೊಸೆಸರ್ ಯಾವುದಪ್ಪ ಇಂಟೆಲ್ದು ಅಂದರೆ i7 ಇದೆ. ಈಗ ಫಸ್ಟ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದಪ್ಪ ಅಂತ ಕೇಳಿದ್ರೆ 4004 ಅಂತ ಹೇಳಬೇಕು, ಅಂದರೆ ಆಪ್ಷನ್ ಬಿ. CPU ಕಂಟ್ರೋಲ್ಸ್, CPU ನಿಯಂತ್ರಣಗಳು. ಆಲ್ ಇನ್ಪುಟ್ ಔಟ್ಪುಟ್ ಪ್ರೊಸೆಸಿಂಗ್, ಕಂಟ್ರೋಲ್ ಮೆಮ್ರಿ, ಕಂಟ್ರೋಲ್ಡ್ ಬೈ ದಿ ಇನ್ಪುಟ್ ಡಾಟಾ, ನನ್ ಆಫ್ ದಿಸ್. ಎಲ್ಲನೂ ಅಂತ ಹೇಳ್ಬೋದು ನಾವು. ಇನ್ಪುಟ್ ಕಂಟ್ರೋಲ್ ಮಾಡುತ್ತೆ, ಔಟ್ಪುಟ್ಟು, ಪ್ರೊಸೆಸಿಂಗು ಎಲ್ಲನೂ ಮ್ಯಾನೇಜ್ ಮಾಡುತ್ತೆ CPU. ನಾವು ಇದಕ್ಕೇನಂತ ಕರಿಬೇಕು, CPU ಎಲ್ಲನೂ ಮ್ಯಾನೇಜ್ ಮಾಡುತ್ತಲ್ಲ. ದೆನ್ ಆಪ್ಷನ್ ಏನಾಗಿರ್ಬೇಕು ಇದಕ್ಕೆ ಎ ಆಗಿರುತ್ತೆ. ದಟ್ ಈಸ್ ವಾಟ್ ಆಲ್ ಇನ್ಪುಟ್ ಔಟ್ಪುಟ್ ಆ್ಯಂಡ್ ಪ್ರೊಸೆಸಿಂಗ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. CPU ಸ್ಟ್ಯಾಂಡ್ಸ್ ಫಾರ್, ನೋಡಿ ಎಷ್ಟೋ ಕ್ವಶನ್ಸಲ್ಲಿ ರಿಪೀಟ್ ಆಗಿದೆ, ಇದು ಕ್ವಶನಲ್ಲೇ ಆನ್ಸರ್ ಬಂದಿತ್ತು, ರೈಟ್. CPU ಅಂದರೆ ಏನು? ಸೆಂಟ್ರಲ್ ಪರ್ಫಾರ್ಮೆನ್ಸ್ ಯೂನಿಟ್, ಕೇಂದ್ರ ಕಾರ್ಯಕ್ಷಮತೆ ಘಟಕ. ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್, ನಿಯಂತ್ರಣ ಪ್ರಕ್ರಿಯೆ ಘಟಕ. ಕಾಮನ್ ಪ್ರೊಸೆಸಿಂಗ್ ಯೂನಿಟ್, ಸಾಮಾನ್ಯ ಸಂಸ್ಕರಣಾ ಘಟಕ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣಾ ಘಟಕ. ಎಷ್ಟು ಜನ ಗಡಿಬಿಡಿಯಲ್ಲಿ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಹಾಕಿಬಿಡ್ತಾರೆ. ಕರೆಕ್ಟ್ ಆನ್ಸರ್ ಏನು ಗೊತ್ತಾ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮಿಡಲಲ್ಲಿರುತ್ತೆ ಅದು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇಸ್ ಅ ರೈಟ್ ಆನ್ಸರ್. ಅಂದರೆ ಇದಕ್ಕೆ ಆಪ್ಷನ್ ಏನು? ಡಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ವಿಚ್ ಕಂಪ್ನಿ ಈಸ್ ನಾಟ್ ಮೈಕ್ರೋಪ್ರೊಸೆಸರ್ ಮ್ಯಾನುಫ್ಯಾಕ್ಚರರ್? ಮೈಕ್ರೋಪ್ರೊಸೆಸರ್ ತಯಾರಿಕೆಯಲ್ಲಿ ಯಾವುದು ಕಂಪ್ನಿ ಇಲ್ಲದ ಕಂಪ್ನಿ ಕೇಳಿದ್ದಾರೆ. IBM, AMD ಅಡ್ವಾನ್ಸ್ಡ್ ಮೈಕ್ರೋ ಡಿವೈಸ್, ಸುಧಾರಿತ ಮೈಕ್ರೋ ಸಾಧನಗಳು. ಮೈಕ್ರೋಸಾಫ್ಟ್, ಇಂಟೆಲ್ದವರು ಮಾಡ್ತಾರೆ ಗೊತ್ತು ನಿಮಗೆ. IBMದವರು ಮಾಡ್ತಾರೆ, AMDದವರು ಮಾಡ್ತಾರೆ. ಮೈಕ್ರೋಸಾಫ್ಟ್ದವರು ಬರೀ ಸಾಫ್ಟ್ವೇರ್ ಕಂಪ್ನಿದು, ಅವರು ಮೈಕ್ರೋ ಪ್ರೊಸೆಸರ್ ಮಾಡೋಂಗಿಲ್ಲ. ಅಂದರೆ ಇದರ ಪ್ರಕಾರ ಕರೆಕ್ಟ್ ಆನ್ಸರ್ ಯಾವುದು? ಮೈಕ್ರೋಸಾಫ್ಟ್ ಈಸ್ ಅ ಕಂಪ್ನಿ ವಿಚ್ ಇಸ್ ನಾಟ್ ಡೆವಲಪಿಂಗ್ ಮೈಕ್ರೋ ಪ್ರೊಸೆಸರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆಪ್ಷನ್ ಏನು? ಸಿ. ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಫಾರ್ ಡಿಜಿಟಲ್ ಸರ್ಕ್ಯೂಟ್ಗಾಗಿ ಮೂಲ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಯಾವುವು? CMOS, ಲಾಜಿಕ್ ಗೇಟ್ಸ್, ಬಯಾಸ್, DMOS. ನೋಡಿ CMOS ಅದೊಂದು ಆರ್ಕಿಟೆಕ್ಚರ್ ಇದೆ. ಬೇಸಿಕ್ ಆರ್ಕಿಟೆಕ್ಚರ್ ಅಂದರೆ ಒಂದು ಸಣ್ಣ ಸರ್ಕ್ಯೂಟ್ ಡಯಾಗ್ರಾಮ್ ಮಾಡಬೇಕಂದ್ರೆ ಏನು ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಆನ್ಸರ್ ನೋಡಿ ಲಾಜಿಕ್ ಗೇಟ್ಸ್. ಲಾಜಿಕ್ ಗೇಟ್ಸಲ್ಲಿ ಟೋಟಲ್ 7 ಲಾಜಿಕ್ ಗೇಟ್ಸ್ ಇದೆ, ನಿಮ್ಗೆ ಗೊತ್ತಿರಬೇಕು. 3 ಬೇಸಿಕ್ ಗೇಟ್ಸ್ ಅಂತ ಕರಿತೀವಿ, ಆ್ಯಂಡ್ ಆರ್ ನಾಟ್. 2 ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ, NAND ಮತ್ತು NOR. 2 ಎಕ್ಸ್ಕ್ಲೂಸಿವ್ ಗೇಟ್ಸ್ ಅಂತ ಕರಿತೀವಿ, XOR ಮತ್ತು XNOR. ಲಾಜಿಕ್ ಗೇಟ್ ಇಟ್ಕೊಂಡೆ ನಾವು ಎಲ್ಲ ಥರ ಸರ್ಕ್ಯೂಟ್ಸ್ನ ಮಾಡ್ತೀವಿ. ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದಂತ ಕೇಳಿದ್ರೆ ಸರ್ಕ್ಯೂಟ್ ಮಾಡೋಕ್ಕೆ ಆನ್ಸರ್ ಏನಾಗಿರಬೇಕು? ಲಾಜಿಕ್ ಗೇಟ್ಸ್ ಆಗಿರಬೇಕು. ಆ್ಯಂಡ್ ಆಪ್ಷನ್ ಬಿ. ಡ್ಯಾಶ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಇನ್ ಬ್ಯಾಂಕಿಂಗ್, ರೈಲ್ವೇಸ್ ಆ್ಯಂಡ್ ಏರ್ಲೈನ್ಸ್. ಬ್ಯಾಂಕಿಂಗು, ರೈಲ್ವೆ, ವಿಮಾನಗಳಲ್ಲಿ ಯಾವ ಕಂಪ್ಯೂಟರ್ಗಳನ್ನು ಬಳಸಲಾಗುತ್ತದೆ? ಮಿನಿ ಕಂಪ್ಯೂಟರ್ಸ್, ಮೈಕ್ರೋ ಕಂಪ್ಯೂಟರ್ಸ್, ಸೂಪರ್ ಕಂಪ್ಯೂಟರ್ಸ್, ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ನನ್ ಆಫ್ ದೀಸ್. ಮಿನಿ ಕಂಪ್ಯೂಟರ್ ಅಂದರೆ ಸಣ್ಣ ಸರ್ವರ್ಗಳು ಅಂತ ಹೇಳ್ಬೋದು. ಮೈಕ್ರೋ ಕಂಪ್ಯೂಟರ್ ಅಂದರೆ ನಾವು ಬಳಕೆ ಮಾಡುವಂಥ ಕಂಪ್ಯೂಟರ್ಸು ಮತ್ತು ಲ್ಯಾಪ್ಟಾಪ್ಗಳು ಅಂತ ಹೇಳ್ಬೋದು. ಸೂಪರ್ ಕಂಪ್ಯೂಟರ್ ಅಂದರೆ ಫಾಸ್ಟೆಸ್ಟ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ದೊಡ್ಡ ಸರ್ವರ್ಗಳು ಅಂತ ಹೇಳ್ಬೋದು. ಅಂದರೆ ಇದ್ರ ಪ್ರಕಾರ ನಾವು ಯೂಸ್ ಮಾಡುವಂಥ ಕಂಪ್ಯೂಟರ್ ಯಾವುದಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಫಾರ್ ಬ್ಯಾಂಕಿಂಗ್, ರೈಲ್ವೇಸ್ ಆ್ಯಂಡ್ ಏರ್ಲೈನ್ಸ್. ಆ್ಯಂಡ್ ದಿ ಆಪ್ಷನ್ ಏನಾಗುತ್ತೆ? ಡಿ. ಕಂಪ್ಯೂಟರ್ಸ್ ದ್ಯಾಟ್ ಆರ್ ಪೋರ್ಟೇಬಲ್ ಆ್ಯಂಡ್ ಕನ್ವೀನಿಯಂಟ್ ಫಾರ್ ದಿ ಯೂಸರ್ಸ್ ಹೂ ಟ್ರಾವೆಲ್ ಆರ್ ನೋನ್ ಆ್ಯಸ್. ಭಾರವಿಲ್ಲದ ಪ್ರಯಾಣಿಸುವ ಬಳಕೆದಾರರ ಅನುಕೂಲಕರ ಕಂಪ್ಯೂಟರ್ಗಳನ್ನು ಏನೆಂದು ಕರೆಯಲಾಗುತ್ತದೆ? ಅಂದರೆ ಅವ್ರು ತೊಗೊಂಡು ಹೋಗ್ಬೋದಂತ. ಸೂಪರ್ ಕಂಪ್ಯೂಟರ್, ಲ್ಯಾಪ್ಟಾಪ್ಸ್, ಮಿನಿ ಕಂಪ್ಯೂಟರ್ಸ್, ಫೈಲ್ ಸರ್ವರ್ಸ್, ನನ್ ಆಫ್ ದೀಸ್. ತೊಗೊಂಡು ಹೋಗೋದು ಅಂದರೆ ಲ್ಯಾಪ್ಟಾಪ್ಸ್ಗಳು, ಹೌದಲ್ಲ? ಅಂದರೆ ಆಪ್ಷನ್ ಏನಾಗುತ್ತೆ? ಲ್ಯಾಪ್ಟಾಪ್ಸ್, ಬಿ. ಓಕೆ, ನೆಕ್ಸ್ಟು ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇಂಟು ರ್ಯಾಮ್ ಈಸ್ ಕಾಲ್ಡ್ ಆ್ಯಸ್. ಆಪರೇಟಿಂಗ್ ಸಿಸ್ಟಮನ್ನು ರ್ಯಾಮ್ಗೆ ಲೋಡ್ ಮಾಡುವುದನ್ನು ಏನೆಂದು ಕರೆಯಲಾಗುತ್ತದೆ? ಲೋಡ್ ಮಾಡೋ ಪ್ರೊಸೆಸ್ಗೆ ಏನಂತ ಕರಿತೀವಿ? ಪ್ರಿಂಟ್ ಅಂದರೆ ಅದು ಪೇಪರ್ ಬರುತ್ತೆ. ಸೇವಿಂಗ್ ಅಂದರೆ ಅದರಲ್ಲಿ ಸೇವ್ ಮಾಡೋದು. ಬೂಟಿಂಗ್ ಅಂದರೆ ಲೋಡ್ ಮಾಡೋದು. ಬೂಟಿಂಗ್ ಡೆಫಿನೇಷನ್ ಏನು ಗೊತ್ತಾ? ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಈಗ ನೀವು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತೀರಲ್ಲ, ಅದಕ್ಕೂ ನಾವು ಬೂಟಿಂಗ್ ಅಂತಲೇ ಕರಿಬೇಕು. ಅಂದರೆ ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಸೊ ಅಂದರೆ ಲೋಡಿಂಗ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಬೂಟಿಂಗ್ ಅಂತ ಕರಿತೀವಿ. ಆಪ್ಷನ್ ಸಿ.
ದ ಫಾಲೋವಿಂಗ್ ಆರ್ ದಿ ಆಲ್ ಕಂಪ್ಯೂಟಿಂಗ್ ಡಿವೈಸಸ್ ಎಕ್ಸೆಪ್ಟ್, ಹೊರತುಪಡಿಸಿ ಈ ಕೆಳಗಿನಲ್ಲಿ ಎಲ್ಲ ಕಂಪ್ಯೂಟಿಂಗ್ ಸಾಧನಗಳಿವೆ. ನೋಟ್ಬುಕ್ ಕಂಪ್ಯೂಟರ್ಸ್ಗಳು, ಸೆಲ್ಯುಲರ್ ಟೆಲಿಫೋನ್, ಸೆಲ್ಯುಲರ್ ದೂರವಾಣಿಗಳು, ಡಿಜಿಟಲ್ ಸ್ಕ್ಯಾನರ್ಸ್ಗಳು, ಪರ್ಸ್ನಲ್ ಡಿಜಿಟಲ್ ಅಸಿಸ್ಟೆಂಟ್ಸ್, ವೈಯಕ್ತಿಕ ಡಿಜಿಟಲ್ ಸಹಾಯಕರು. ಇದರ ಪ್ರಕಾರ ಆಪ್ಷನ್ ಏನಪ್ಪ ಅಂದರೆ ಡಿಜಿಟಲ್ ಸ್ಕ್ಯಾನರ್ಸ್ ಅಂತ ಹೇಳ್ಬೋದು. ಇದಕ್ಕೆ ಗೊತ್ತಾ, ಇದು ಬರೀ ಸ್ಕ್ಯಾನ್ ಮಾಡುತ್ತೆ, ಕಂಪ್ಯೂಟೇಷನ್ ಮಾಡೋಂಗಿಲ್ಲ. ಕಂಪ್ಯೂಟೇಷನ್ ಅಂದರೆ ಪರ್ಫಾರ್ಮೆನ್ಸ್ ಮಾಡಬೇಕು. ಪರ್ಫಾರ್ಮೆನ್ಸ್ ಮಾಡುವಂಥ ಮಷಿನ್ಗಳು ಯಾವುದು? ಸೆಲ್ಯುಲರ್ ಫೋನ್ಸ್, ನೋಟ್ಬುಕ್ ಕಂಪ್ಯೂಟರ್ಸ್ ಮತ್ತು PDAsಗಳು. ಡಿಜಿಟಲ್ ಸ್ಕ್ಯಾನರ್ಸ್ ಜಸ್ಟ್ ಸ್ಕ್ಯಾನ್ ಮಾಡುತ್ತೆ. ಅದರ ಪ್ರಕಾರ ಆನ್ಸರ್ ಏನು? ಸಿ. ಈ ಕ್ವಶನ್ಗೆ ಆನ್ಸರ್ ಏನು? ಸಿ. ಸಾರಿ, ಅದು ಕೆಳಗಡೆ ತೊಗೊಂಬರ್ನಿ. ಆ್ಯಂಡ್ ಆನ್ಸರ್ ಏನಾಗುತ್ತೆ? ಡಿಜಿಟಲ್ ಸ್ಕ್ಯಾನರ್ಸ್. ನೆಕ್ಸ್ಟ್, ವಿಚ್ ಈಸ್ ಮೀನ್ ಬೈ ಡೆಡಿಕೇಟೆಡ್ ಕಂಪ್ಯೂಟರ್? ಮೀಸಲಾದ ಕಂಪ್ಯೂಟರ್ ಎಂದರೇನು? ವಿಚ್ ಈಸ್ ಯೂಸ್ಡ್ ಬೈ ಒನ್ ಪರ್ಸನ್ ಓನ್ಲಿ? ಇದನ್ನು ಒಬ್ಬ ವ್ಯಕ್ತಿ ಮಾತ್ರ ಬಳಸುತ್ತಾನೆ. ವಿಚ್ ಈಸ್ ಅಸೈನ್ಡ್ ಒನ್ ಆ್ಯಂಡ್ ಓನ್ಲಿ ಒನ್ ಟಾಸ್ಕ್? ಇದು ಒಂದೇ ಕಾರ್ಯವನ್ನು ನಿಯೋಜಿಸಲಾಗಿದೆ. ವಿಚ್ ಯೂಸಸ್ ಒನ್ ಕೈಂಡ್ ಆಫ್ ಸಾಫ್ಟ್ವೇರ್? ಇದು ಒಂದು ರೀತಿಯ ಸಾಫ್ಟ್ವೇರನ್ನು ಬಳಸುತ್ತದೆ. ವಿಚ್ ಈಸ್ ಮೆಂಟ್ ಫಾರ್ ಅಪ್ಲಿಕೇಶನ್ ಸಾಫ್ಟ್ವೇರ್? ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳಿಗಾಗಿ. ನನ್ ಆಫ್ ದಿಸ್, ಇವುಗಳಲ್ಲಿ ಯಾವುದೂ ಅಲ್ಲ. ನೋಡಿ, ಡೆಡಿಕೇಟೆಡ್ ಅಂದರೆ ಒಂದು ಕೆಲಸ ಮಾಡೋದು ಅಂತ ಅರ್ಥ. ಒಂದು ಕೆಲಸ ಆತಂದು ಎಲ್ಲಿದೆ ಇದರಲ್ಲಿ? ಟಾಸ್ಕ್. ಬಿ ಆಪ್ಷನ್ ಓದಿ. ವಿಚ್ ಈಸ್ ಅಸೈನ್ಡ್ ಒನ್ ಆ್ಯಂಡ್ ಓನ್ಲಿ ಒನ್ ಟಾಸ್ಕ್? ಇದು ಒಂದೇ ಕಾರ್ಯವನ್ನು ನಿಯೋಜಿಸಲಾಗಿದೆ. ಅಂದರೆ ಆಪ್ಷನ್ ಏನಾಗುತ್ತೆ ಈ ಕ್ವಶನ್ಗೆ? ಬಿ ಈಸ್ ದ ರೈಟ್ ಆನ್ಸರ್. ವಿಚ್ ಈಸ್ ಕಂಪ್ನಿ ಈಸ್ ಬಿಗ್ಗೆಸ್ಟ್ ಪ್ಲೇಯರ್ ಇನ್ ದಿ ಮೈಕ್ರೋಪ್ರೊಸೆಸರ್ ಇಂಡಸ್ಟ್ರಿ? ಮೈಕ್ರೋಪ್ರೊಸೆಸರ್ ಉದ್ಯಮದಲ್ಲಿ ಯಾವ ಕಂಪ್ನಿ ದೊಡ್ಡ ಆಟಗಾರ? ಅಂದರೆ ಯಾರು ಜಾಸ್ತಿ ಡೆವಲಪ್ ಮಾಡ್ತಾರೆ? ಆಪ್ಷನ್ಸ್: ಮೊಟೊರೋಲಾ, IBM, ಇಂಟೆಲ್, AMD. ಇವು ನಾಲ್ಕು ಕಂಪ್ನಿ ಮೈಕ್ರೋಪ್ರೊಸೆಸರ್ ಡೆವಲಪ್ ಮಾಡ್ತಾರೆ. ಬಟ್ ಇದರಲ್ಲಿ ಯಾವುದು ಜಾಸ್ತಿ ಸೇಲ್ ಆಗೋದು, ಎಲ್ಲ ಅದೇ ಕಂಪ್ನಿ ತೊಗೋತಾರಪ್ಪ ಅಂದರೆ ಆನ್ಸರ್ ಏನಿದೆ? ಇಂಟೆಲ್ ಕಂಪ್ನಿ ಮೈಕ್ರೋಪ್ರೊಸೆಸರೇ ಜನ ತೊಗೊಳ್ಳೋದು. ಆ್ಯಂಡ್ ಆಪ್ಷನ್ ಸಿ. The communication line between CPU memory and peripheral device is called as? CPU memory ಬಾಹ್ಯ ಸಾಧನದ ನಡುವಿನ ಸಂವಹನ ರೇಖೆಯನ್ನು ಏನೆಂದು ಕರೆಯಲಾಗುತ್ತದೆ? ಬಸ್, ಲೈನ್, ಮೀಡಿಯಾ, ಆಲ್ ಆಫ್ ದಿಸ್. ನೋಡಿ, ನಾರ್ಮಲಿ ಕಂಪ್ಯೂಟರ್ಲಿರುವಂಥ ಇಂಟರ್ಫೇಸ್ ಏನಿರುತ್ತಲ್ಲ ಡಿವೈಸ್ಗೆ ಮತ್ತು ಮದರ್ ಬೋರ್ಡ್ಗೆ ಎಲ್ಲ ಥರ ಕನೆಕ್ಷನ್ಸ್ ಏನಿರುತ್ತಲ್ಲ ಆ ಇಂಟರ್ಫೇಸ್ಗೆ ನಾವು ಬಸ್ ಅಂತ ಕರಿಬೇಕು. ಓಕೆ, ಯಾಕೆ ಬಸ್ ಅಪ್ಪ ಏನಂದರೆ ಇಟ್ ಇಸ್ ಅ ಲೈನ್ಸ್ ಆಫ್ ಅ ಡಾಟಾ. ಲೈನ್ ಒಂದು ಜಸ್ಟ್ ಒಂದು ಲೈನ್ ಇಟ್ ಇಸ್ ಅ ಲೈನ್ಸ್ ಆಫ್ ಅ ಡಾಟಾ. ಮೀನ್ಸ್ ಇದು ಒಂದು ಪ್ಯಾರಲಲ್ ಲೈನ್ಸ್ ಇರುತ್ತೆ, ಅಲ್ಲಿ ಡಾಟಾ ಮೂವ್ ಆಗುತ್ತೆ, ಬಿಟ್ಸ್ ಮುಖಾಂತರ ಮೂವ್ ಆಗುತ್ತೆ. 4 ಬಿಟ್ ಇರುತ್ತೆ, 8 ಬಿಟ್ಸ್ ಇರುತ್ತೆ, 16 ಬಿಟ್ಸ್ ಇರುತ್ತೆ, 32 ಬಿಟ್ಸ್ ಇರುತ್ತೆ, 64 ಬಿಟ್ಸು, 128 ಬಿಟ್ಸು. ಆ ಥರ ಅಟ್ ಎ ಟೈಮ್ ಪ್ಯಾರಲ್ ಆಗಿ ಡಾಟಾ ಮೂವ್ ಆಗುತ್ತೆ. ಅದಕ್ಕೆ ನಾವು ಏನ್ಬೇಕು? ಬಸ್ ಅಂತ ಕರಿಬೇಕು. ಇದರ ಪ್ರಕಾರ ಆನ್ಸರ್ ಏನಿದೆ? ಎ. ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಎ. CPU ಕ್ಯಾನ್ ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಲ್ಯಾಂಗ್ವೇಜ್? CPUಗೆ ಭಾಷೆಯನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳಬಹುದು. ಯಾವ ಲ್ಯಾಂಗ್ವೇಜ್ CPUಗೆ ಜಲ್ದಿ ಅರ್ಥ ಆಗುತ್ತೆ? ಸಿ ಲ್ಯಾಂಗ್ವೇಜ್, ಸಿ ಭಾಷೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಮಟ್ಟದ ಭಾಷೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಯಂತ್ರ ಮಟ್ಟದ ಭಾಷೆ. ಜಾವಾ. ಮಷಿನ್ಗೆ ಗೊತ್ತಿರುವಂಥ ಲ್ಯಾಂಗ್ವೇಜ್, CPU ಗೊತ್ತಿರುವಂಥ ಲ್ಯಾಂಗ್ವೇಜ್ ಮಷಿನ್ ಲ್ಯಾಂಗ್ವೇಜೇ. ಅದು ಆಪ್ಷನ್ ಏನಿದೆ? ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಅಂದರೆ ನಾವು ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದಕ್ಕೆ ಗೊತ್ತಿರುವಂಥ ಭಾಷೆಯಲ್ಲಿ ಜೀರೋಸ್ ಮತ್ತು ಒನ್ಸ್ ಅಷ್ಟೇ ಇರುತ್ತೆ. ಇದರ ಪ್ರಕಾರ ಆಪ್ಷನ್ ಏನು? ಸಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮೇನ್ ಸರ್ಕ್ಯೂಟ್ ಬೋರ್ಡ್ ಆಫ್ ದಿ ಸಿಸ್ಟಮ್ ಯೂನಿಟ್ ಈಸ್? ಸಿಸ್ಟಮ್ ಯೂನಿಟ್ ಮುಖ್ಯ ಸರ್ಕ್ಯೂಟ್ ಬೋರ್ಡ್ ಆಗಿದೆ. ಹಾರ್ಡ್ ಡಿಸ್ಕ್, ಕಂಟ್ರೋಲ್ ಯೂನಿಟ್ ನಿಯಂತ್ರಕ ಘಟಕ, ಮದರ್ ಬೋರ್ಡ್, ರ್ಯಾಮ್. ನೋಡಿ, ಎಲ್ಲಿ ಕನೆಕ್ಟ್ ಆಗುತ್ತೆ? ಮೇನ್ ಸರ್ಕ್ಯೂಟ್ ಬೋರ್ಡ್ ಅಂದರೆ ಯಾವುದು ಅಂತ ಹೇಳಬೇಕು? ಮದರ್ ಬೋರ್ಡ್ ಅಂತ ಹೇಳಬೇಕು. ಮದರ್ ಬೋರ್ಡ್ಗೆ ನಾವು ಬೇಸ್ ಬೋರ್ಡ್ ಅಂತ ಕರಿತೀವಿ, ಮೇನ್ ಬೋರ್ಡ್ ಅಂತಲೂ ಕರಿತೀವಿ. ಮೇನ್ ಸರ್ಕ್ಯೂಟ್ ಬೋರ್ಡ್ ಇದೆಯಲ್ಲ, ಸಿಸ್ಟಮ್ ಬೋರ್ಡ್ ಅಂತ ಕರಿತೀವಿ. ಎಲ್ಲ ಡಿವೈಸ್ ಬಂದು ಇಲ್ಲೇ ಕನೆಕ್ಟ್ ಆಗಿರುತ್ತೆ. ಓಕೆ, ಅದಕ್ಕೆ ಮದರ್ ಬೋರ್ಡ್ ಅಂತ ಕರಿತೀವಿ ನಾವು. ಅದಕ್ಕೆ ಮೇನ್ ಬೋರ್ಡ್ ಅಂತಲೂ ಕರಿಬೋದು. ಅಂದರೆ ಆಪ್ಷನ್ ಏನಿದೆ? ಸಿ, ಮದರ್ ಬೋರ್ಡ್. ದ ಬೇಸಿಕ್ ಗೋಲ್ ಆಫ್ ಕಂಪ್ಯೂಟರ್ ಪ್ರೊಸೆಸ್ ಇಸ್ ಟು ಕನ್ವರ್ಟ್ ಡಾಟಾ ಇಂಟು? ಡಾಟಾವನ್ನು ಪರಿವರ್ತಿಸುವುದು ಕಂಪ್ಯೂಟರ್ ಪ್ರಕ್ರಿಯೆಯ ಮೂಲ ಗುರಿ ಡ್ಯಾಶ್ ಆಗಿದೆ. ಅಂದರೆ ಡಾಟಾ ನಾನು ಏನು ಕನ್ವರ್ಟ್ ಮಾಡ್ತೀರಾ? ಇದು ಫಸ್ಟ್ ಡೆಫಿನೇಷನ್, ಒಂದೇ ವಿಡಿಯೋ ನೋಡಿ, ಅದರಲ್ಲಿ ಎಲ್ಲ ಡೆಫಿನೇಷನಲ್ಲಿದೆ. ಫೈಲ್ಸು, ಟೇಬಲ್ಸು, ಇನ್ಫಾರ್ಮೇಷನ್ನು, ಗ್ರಾಫ್ಸು, ಕಡತಗಳು, ಕೋಷ್ಟಕಗಳು, ಮಾಹಿತಿ, ಗ್ರಾಫ್ಗಳು. ನನ್ ಆಫ್ ದಿಸ್. ನಾವು ಡಾಟಾನ ಏನು ಮಾಡ್ತೀವಿ? ಇನ್ಫಾರ್ಮೇಷನ್ನ ಮಾಡ್ತೀವಿ. ಅಂದರೆ ಕಂಪ್ಯೂಟರ್ ನಮ್ಮ ಹತ್ರ ಡಾಟಾ ಕಲೆಕ್ಟ್ ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ನಮಗೇನು ಕೊಡುತ್ತೆ? ಇನ್ಫಾರ್ಮೇಷನ್ ಕೊಡುತ್ತೆ. ಅದು ಯಾವ ಇನ್ಫಾರ್ಮೇಷನಪ್ಪ ಅಂತಂದರೆ ನೀವು ಹೇಳಬೇಕು ಡಿಸೈರ್ಡ್ ಅಂತ ಹೇಳ್ತೀವಿ. ಡಿಸೈರ್ಡ್ ಅಂದರೆ
ಯಾವ ಥರ ಯೂಸರ್ಗೆ ಬೇಕು ಆ ಥರನೇ ಕೊಡುತ್ತೆ. ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಇನ್ಫಾರ್ಮೇಷನ್ ಅಂತ ಹೇಳಬೇಕು. ಇದರ ಕ್ವಶನ್ಗೆ ಆನ್ಸರ್ ಏನು? ಸಿ, ಇನ್ಫಾರ್ಮೇಷನ್. ದ ವರ್ಡ್ ಡಾಟಾ ಈಸ್ ಡಿರೈವ್ಡ್ ಫ್ರಮ್. ಡಾಟಾ ಎಂಬ ಪದವನ್ನು ಎಲ್ಲಿಂದ ಪಡೆಯಲಾಗಿದೆ, ಯಾವ ಭಾಷೆಯಿಂದ ಪಡೆಯಲಾಗಿದೆ? ಗ್ರೀಕ್, ಇಂಗ್ಲೀಷ್, ಹಿಂದಿ, ಲ್ಯಾಟಿನ್, ಸ್ಪ್ಯಾನಿಷ್. ನೋಡಿ, ಡಾಟಾ DATA ಡಾಟಾ ಅಂತ ಒಂದು ಶಬ್ದ ಇದೆ, ಅದು ಎಲ್ಲಪ್ಪ ಅಂದರೆ ಲ್ಯಾಟಿನಲ್ಲಿದೆ. ಆ ಲ್ಯಾಟಿನಿಂದ ಬಂದಂಥ ಶಬ್ದ ಇದು ಡಾಟಾ ಅಂತ. ಅಂದರೆ ಆಪ್ಷನ್ ಏನು? ಡಿ. ನಿಮ್ಗೆ ಗೊತ್ತಿರೋ ಪ್ರಕಾರ ಕಂಪ್ಯೂಟ್ರ್ ಕೂಡ ಲ್ಯಾಟಿನಿಂದಾನೇ ತೊಗೊಂಡಿದ್ದಾರೆ. ಕಂಪ್ಯೂಟರಾ ಅಂತಿತ್ತು, ಅದನ್ನು ಕಂಪ್ಯೂಟರಾಗಿ ಮಾಡಿದರು. ದ ಬ್ರೈನ್ ಆಫ್ ದಿ ಕಂಪ್ಯೂಟರ್ ಈಸ್ ನೋನ್ ಆ್ಯಸ್. ಕಂಪ್ಯೂಟರ್ ಡ್ಯಾಶ್ ಮೆದರನೆಂದು ಕರೆಯಲಾಗುತ್ತದೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣ ಘಟಕ. ಕಂಟ್ರೋಲ್ ಯೂನಿಟ್, ನಿಯಂತ್ರಣ ಘಟಕ. ಮೆಮ್ರಿ ಯೂನಿಟ್, ಸಿಸ್ಟಮ್ ಯೂನಿಟ್. ಇಲ್ಲಿ ನೀವು ನೋಡಿದ್ದು 2 ಯೂನಿಟ್ 3 ಯೂನಿಟ್ ನೋಡಿದ್ದೀರಾ. ಯಾವುದು? CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು, ಕಂಟ್ರೋಲ್ ಯೂನಿಟು, ಮೆಮ್ರಿ ಯೂನಿಟ್. ಬ್ರೈನ್ ಅಂದರೆ ಕೆಲಸ ಮಾಡೋದು, ಮೆಮ್ರಿ ಅಂದರೆ ಸ್ಟೋರ್ ಮಾಡುತ್ತೆ, ಕಂಟ್ರೋಲ್ ಅಂದರೆ ಸಿಗ್ನಲ್ ಕಳಿಸುತ್ತೆ. ಇಲ್ಲಿ ಕೆಲಸ ಮಾಡೋದು ಯಾರಪ್ಪ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಡಿಸಿಷನ್ ಮೇಕರ್ ಯಾರಪ್ಪ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಅಂದರೆ ಆಪ್ಷನ್ ಏನಾಗುತ್ತೆ? ಎ. ಡ್ಯಾಶ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪರ್ಫಾರ್ಮಿಂಗ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಕಂಟೆನ್ಸ್ ಡಿಸಿಷನ್ ಮೇಕಿಂಗ್ ಮೆಕ್ಯಾನಿಸಮ್. ಈಗ ತಾನೇ ಹೇಳಿದೆ, ಅದೇ ಕ್ವಶನ್ ಇಲ್ಲಿ ರಿಪೀಟ್ ಆಗಿದೆ. ಡ್ಯಾಶ್ ಲೆಕ್ಕಾಚಾರಗಳನ್ನು ನಿರ್ವಹಿಸಲು ಕಾರಣವಾಗಿದೆ, ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನವನ್ನು ಹೊಂದಿರುತ್ತದೆ. ಆಪ್ಷನ್ಸ್: CPU, ಮೆಮ್ರಿ ಯೂನಿಟ್, ALU, CU. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, MU ಮೆಮ್ರಿ ಯೂನಿಟ್, ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, CU ಕಂಟ್ರೋಲ್ ಯೂನಿಟ್. ಇಲ್ಲಿ ಯಾವುದಪ್ಪ ಅಂದರೆ ನೀವು CPU ಅನ್ಬೋದು. ಓವರಾಲ್ CPUನೇ ಮಾಡುತ್ತೆ. ಓಕೆ, ಪರ್ಫಾರ್ಮೆನ್ಸ್ ಅಂತಂದರೆ CPU. ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಪರಮ 8000 ವಾಸ್ ಡೆವಲಪ್ಡ್ ಇನ್ಸ್ಟಾಲ್ಡ್ ಇನ್. ಸೊ ಆಗ್ತಾನೆ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ 8000 ಸ್ಥಾಪಿಸಲಾಗಿದೆ 1988, 91, 1995, 1982. ಸೊ ಆಗ್ತಾನೆ 1995 ಅಂದರೆ ಇದ್ರ ಕರೆಕ್ಟ್ ಆನ್ಸರ್ ನೋಡಿ 1991 ಇರ್ಬೋದು, 1991. ಎಸ್, 1991ಕ್ಕೆ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡಿದ್ರು. ಅದು ಎಲ್ಲಿಪ್ಪ ಅಂದರೆ ಸಿಡ್ಯಾಕ್ ಅಂತ ಒಂದು ಕಂಪ್ನಿ ಇದೆ, ಅದು ಎಲ್ಲಿ? ಪುಣೆಯಲ್ಲಿದೆ. ಪುಣೆಯಲ್ಲಿ ಡೆವಲಪ್ ಆದಂಥ ಫಸ್ಟ್ ಸೂಪರ್ ಕಂಪ್ಯೂಟರು 1991ರಲ್ಲಿ ಇಂಡಿಯಾದಲ್ಲಿ ಡೆವಲಪ್ ಮಾಡಿದ್ದಾರೆ. ಅದರ ಹೆಸರು ಪರಮ 8000 ಅಂತ. ಓಕೆ, 1991ರಲ್ಲಿ ಪುಣೆಯಲ್ಲಿ ಡೆವಲಪ್ ಆದಂಥ ಕಂಪ್ಯೂಟರ್ ಅದು. ಓಕೆ, ಸೊ ಇಲ್ಲಿಗೆ ನಾ ಟೋಟಲ್ 40 ಕ್ವಶನ್ಸ್ನ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವು 40 ಕ್ವಶನ್ಸ್ ಎಲ್ಲನೂ ತಿಳ್ಕೊಳ್ಳಿ. ಈ 40 ಕ್ವಶನ್ಸ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ, ವಿಡಿಯೋ ನೋಡಿದ್ರೂ ಪರವಾಗಿಲ್ಲ, ಇದಕ್ಕೆ ಸಂಬಂಧಪಡುವಂಥ ಥೆರಾಟಿಕಲ್ ಕಾನ್ಸೆಪ್ಟು 6 ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲಸ್ ಒಂದು ವಿಡಿಯೋ ಸಿಲೆಬಸ್ ಅಪ್ಲೋಡ್ ಮಾಡಿದ್ದೀನಿ. ಒಂದು ಪ್ಲೇಲಿಸ್ಟ್ನ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ಡಿಸ್ಕ್ರಿಪ್ಷನ್ನ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಸಿಲೆಬಸ್ ನೋಡಿ, 6 ವಿಡಿಯೋಸ್ ನೋಡಿ, ಮತ್ತು ಬೇಕಾದರೆ ಇದು ಎಲ್ಲನೂ ನೀವು ನೋಡ್ಕೊಳ್ಳಿ. ಇದು ಅಷ್ಟು ಮಲ್ಟಿ ಚಾಯ್ಸ್ ಕ್ವಶನ್ ಆನ್ಸರ್ಸ್ನ ವಿಡಿಯೋನು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಡುವಂಥ 2ನೇ ಚಾಪ್ಟರ್ ಬಂದುಬಿಟ್ಟು ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಆ್ಯಂಡ್ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೇನು ಬೇರೆ ರಿಕ್ವೈರ್ಮೆಂಟ್ ಇದ್ದರೆ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಯಾರು ಇನ್ನೂವರೆಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ನಾವು ಕಂಪ್ಯೂಟರ್ಸ್ ಮತ್ತು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ ಎಲ್ಲ ಥರ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಆದಷ್ಟು ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.